ಒಮ್ಮೆ ಕಾಡಿನಲ್ಲಿ ಪಕ್ಷಿಗಳು ಸಭೆ ಸೇರಿತ್ತು. ನಾನು ಮೇಲೂ ನೀನು ಮೇಲೂ ಅಂತ ಒಂದೊಂದು ಪಕ್ಷಿಗಳು ಜಗಾಡ್ತಾ ಇದ್ವು. ನವಿಲು ಹೇಳ್ತಿತ್ತು, ನಾನು ರಾಷ್ಟ್ರ ಪಕ್ಷಿ, ನಾನು ಕುಣಿದ್ರೆ ಎಲ್ಲರೂ ಖುಷಿ ಪಡ್ತಾರಂತ ಹೇಳ್ತಿತ್ತು, ನಾನು ಮೇಲೂ ಅಂತೇಳಿ. ಅದೇ ರೀತಿ ಕೋಗಿಲೆ ಹೇಳ್ತಿತ್ತು, ನನ್ನ ಧ್ವನಿ ತುಂಬ ಇಂಪು, ಜನ ನನ್ನನ್ನು ತುಂಬ ಮೆಚ್ತಾರೆ ಅಂತ ಹೇಳ್ತಿತ್ತು, ನಾನು ಮೇಲೂ. ಗಿಳಿ ಹೇಳ್ತಿತ್ತು, ನಾನು ಮೇಲೂ, ನನ್ನ ಧ್ವನಿ ಕೇಳಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅಂತೇಳಿ. ಅವಾಗ ಕೋಳಿ ಮುಂದೆ ಬಂದು ಹೇಳ್ತದ, ನಾನು ಮೇಲೂ, ನಾನು ಕೂಗಿದ್ರೆ ಜಗತ್ತು ಬೆಳಗುತ್ತೆ ಅಂತೇಳಿ. ಅದೇಗೆ ಸಾಧ್ಯ ಅಂತೆಲ್ಲರೂ ಅದನ್ನು ಕೇಳ್ತಾರೆ. ಮುಂಜಾನೆ ನಾನು ಕೂಗಿದ ನಂತರನೇ ಬೆಳಕಾಗೋದು ಅಂತೇಳಿ. ಹಾಗೆ ಒಬ್ಬರೊಬ್ಬರು ವಾದ ಶುರುವಾಯಿತು. ಒಬ್ಬ ಗುರುಗಳ ಕಡೆ ಬರ್ತಾರೆ, ನಾನು ಮೇಲೂ ನೀನು ಮೇಲೂ ಅಂತ ಹೇಳ್ತಾರೆ. ಲಾಸ್ಟಿಗೆ ಕೋಳಿ ಹೇಳುತ್ತೆ, ನಾನು ಕೂಗಿದ್ರೇ ಬೆಳಕಾಗೋದು, ನಾನಿದ್ರೇ ಅಂತ ಒಂದು ಗರ್ವದಿಂದ ಹೇಳುತ್ತೆ. ಅವಾಗ ಗುರುಗಳು ಹೇಳ್ತಾರೆ, ಎಲ್ಲರೂ 21 ದಿವಸ ಮೌನವಾಗಿದ್ಬಿಡ್ರಿ ಅಂತ ಹೇಳ್ತಾರೆ. 21ನೇ ದಿವಸ ಮುಗಿದ ನಂತರ 22 ದಿವಸಕ್ಕೆ ನೀವು ಬನ್ನಿರಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಕೇಳ್ತಾರೆ ಕೋಳಿನ, ಏನಪ್ಪ ನೀನು ಅವತ್ತು ಹೇಳಿದೆ, ನೀನು ಒದರಿದ್ರೆ ಮಾತ್ರ ಬೆಳಕಾಗತ್ತೆ ಅಂತೇಳಿ ಅಂತ ಅಂತಾರೆ. ಅವಾಗೆಲ್ಲ ಪಕ್ಷಿಗಳು ಹೇಳ್ತವೆ, ಪ್ರತಿದಿನ ಬೆಳಕಾಗಿದೆ, ಪ್ರತಿದಿನ ಬೆಳಕಾಗಿದೆ ಅಂತ ಜೋರಾಗಿ ಹೇಳ್ತಾರೆ. ಅವಾಗ ಹೇಳ್ತಾರೆ ಆ ಕೋಳಿಗೆ, ನಾನೇ ಮುಖ್ಯ ಅಲ್ಲ, ಈ ಜಗತ್ತಿನಲ್ಲಿ ಪ್ರಕೃತಿ ಅನ್ನೋದು ತನ್ನ ಕೆಲಸ ಮಾಡ್ತಾ ಇರುತ್ತೆ, ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ. ಪ್ರಕೃತಿ ತನ್ನ ಕೆಲಸ ಯಾವ ರೀತಿ ಮಾಡುತ್ತೆ ಅದು ಅದಕ್ಕೆ ಬಿಟ್ಟಿದ್ದು. ಅದನ್ನು ನಾವು ಪ್ರತಿನಿತ್ಯ ನಮ್ಮ ಕೆಲಸ ಮಾಡ್ಕೊತಿದ್ರೆ ಸಾಕು, ನಾನೇ ಅನ್ನೋ ಒಂದು ಅಹಂಕಾರ ಇರಬಾರ್ದು ಅಂತ ಹೇಳ್ತಾರೆ. ಅವಾಗ ಉಳಿದ ಪಕ್ಷಿಗಳು ಅನಿಸುತ್ತೆ, ನನ್ನದೇ ಆದಂಥ ಅಹಂಕಾರ ನಮಗೆ ಇರಬಾರ್ದು, ನಾವು ನಮ್ಮ ಕೆಲಸನ ಮಾತ್ರ ಮಾಡ್ತಾ ಇರಬೇಕು, ಪ್ರಕೃತಿ ಅದನ್ನು ನೋಡ್ತಾ ಇರುತ್ತೆ. ಪ್ರಕೃತಿಯ ಜೊತೆ ನಾವು ಮಿಂಗಲ್ ಆಗಬೇಕು, ನಾವು ಕೂಡ್ಕೋಬೇಕು, ಅಂದ್ರೆ ಮಾತ್ರ ಪ್ರಕೃತಿ ಚೆಂದಾಗಿರುತ್ತೆ ಅಂತೇಳಿ ಅಂದ್ಕೋತವೆ. ಗುರುಗಳಿಗೆ ಧನ್ಯವಾದಗಳನ್ನ ಹೇಳಿ ಹೋಗ್ತವೆ ಎಲ್ಲವೂ.